ಹಾಯ್ ಹಲೋ ಮೈ ಡಿಯರ್ ವಿವರ್ಸ್, ನಾನು ನಿಮ್ಮ ಎವನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳು ಕವರ್ ಆಗಿದೆ ಅಂತೇಳಿ ನೋಡೋಣ ಬನ್ನಿ. ಸೊ ಇತ್ತೀಚೆಗೆ ಅಮೆರಿಕದ AI ನೀತಿಯ ಸಲಹಾಗಾರರಾಗಿ ನೇಮಕವಾದವರು ಯಾರು? ಮದನ್ ಲೋಕೂರ್, RK ನಾರಾಯಣನ್, ಶ್ರೀರಾಮ್ ಕೃಷ್ಣನ್, ಸಲ್ಮಾನ್ ಖಾನ್. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಇ, ಶ್ರೀರಾಮ್ ಕೃಷ್ಣನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮೂಲದ ಅಮೆರಿಕ ಉದ್ಯಮಿ ಲೇಖಕ ಶ್ರೀರಾಮ್ ಕೃಷ್ಣನ್ ಅವರನ್ನು ಕೃತಕ ಬುದ್ಧಿಮತ್ತೆಯ ಕುರಿತು ನೀತಿಗಳ ಹಿರಿಯ ಸಲಹಾಗಾರರನ್ನಾಗಿ ನೇಮಕ ಮಾಡಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಜನವರಿ 2025 ದೆಹಲಿಯಲ್ಲಿ ನಡೆಯುವಂತಹ ಚೊಚ್ಚಲ ಖೋ ವಿಶ್ವಕಪ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಅಂತ ಕೇಳಲಾಗುತ್ತೆ. ಸೊ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅನಿಲ್ ಕಪೂರ್, ಸೌರವ್ ಗಂಗೂಲಿ. ಸೊ ಇನ್ನು ನೆಕ್ಸ್ಟ್ ಇಯರ್ ಅಂದರೆ 2025 ನಡೆಯಬಹುದಾದಂತಹ ಮೊಟ್ಟ ಮೊದಲ ಖೋ ವಿಶ್ವಕಪ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಅಂತ ಹೇಳಿದ್ರೆ ಆಪ್ಷನ್ ಎ, ಸಲ್ಮಾನ್ ಖಾನ್ರವರು ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡೋದಾದರೆ, ಭಾರತದ ಡಿಜಿಟಲ್ ಅರೆಸ್ಟ್ನಲ್ಲಿ ಕರ್ನಾಟಕದ ಸ್ಥಾನವೇನು? ಅಂದರೆ ಭಾರತದ ಡಿಜಿಟಲ್ ಅರೆಸ್ಟ್ ಸಾಮಾನ್ಯ ಇತ್ತೀಚೆಗೆ ಇದು ಕಾಮನ್ ಆಗೋಗಿದೆ. ಸೊ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರೆ ಜನಸಾಮಾನ್ಯರಿಂದ ಹಿಡಿದು ದೊಡ್ಡ ಬಿಸ್ನೆಸ್ ಮೆನ್ಗಳವರೆಗೂ ಪ್ರತಿಯೊಬ್ಬರು ಕೂಡ ಈ ಒಂದು ಸೈಬರ್ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಸೊ ಈ ಒಂದು ಸೈಬರ್ ವಂಚನೆಗೆ ಒಳಗಾಗ್ತಾ ಇರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಅಂತೇಳಿ? ಸೊ ಕರ್ನಾಟಕದ್ದು 2ನೇ ಸ್ಥಾನ ಅಂತೇಳಿ ಹೇಳ್ಬಹುದಾಗಿರುತ್ತೆ. ಸೊ ಡಿಜಿಟಲ್ ಅರೆಸ್ಟ್ನಲ್ಲೂ ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲಿರೋದನ್ನು ಈ ಮೂಲಕ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ, ಕೇಂದ್ರ ಸರ್ಕಾರದ ಈ ಮ್ಯಾಪ್ ಯಾವುದಕ್ಕೆ ಸಂಬಂಧಿಸಿದೆ? ಎಲ್ಲ ರಾಜ್ಯಗಳ ಕಾನೂನು ಮಾಪನಶಾಸ್ತ್ರ ಇಲಾಖೆಗಳ ಸಂಪರ್ಕ ಕಲ್ಪಿಸಲು ಮತ್ತು ಎಲ್ಲ ರಾಜ್ಯಗಳ ಹೆದ್ದಾರಿ ಮ್ಯಾಪ್ ಲಭ್ಯತೆಗಾಗಿ, ಎಲ್ಲ ರಾಜ್ಯಗಳ ರೈತ ಪಹಣಿ ವಿವರಣೆ ಲಭ್ಯತೆಗಾಗಿ, ಮೇಲಿನ ಎಲ್ಲ ಅಂತೇಳಿ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಎಲ್ಲ ರಾಜ್ಯಗಳ ಕಾನೂನು ಮಾಪನಶಾಸ್ತ್ರ ಇಲಾಖೆಗಳ ಸಂಪರ್ಕವನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಈ ಮ್ಯಾಪ್ ಅನ್ನೋ ಒಂದು ಪೋರ್ಟಲನ್ನು ಪರಿಚಯಿಸಿರೋದನ್ನು ನೋಡಬಹುದು. ಈ ಒಂದು ಪೋರ್ಟಲ್ನಿಂದಾಗಿ ಕಾಗದದ ಕೆಲಸದ ಅಂದರೆ ಪೇಪರ್ ವರ್ಕ್ ಹೊರೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, 2009 ಲೀಗಲ್ ಮೆಟ್ರೋಲಜಿ ಆ್ಯಕ್ಟ್ ಮೀನ್ಸ್ ಕಾನೂನು ಮಾಪನಶಾಸ್ತ್ರ ಕಾಯ್ದೆಯನ್ನು ಸುಧಾರಿತ ರೀತಿಯಲ್ಲಿ ಅನುಪಾಲನೆ ಮಾಡಲು ಸಾಧ್ಯ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳಬಹುದು. ಇತ್ತೀಚೆಗೆ ಯಾವ ದೇಶ ಭಾರತದೊಂದಿಗಿನ ರಫ್ತು ನಿಯಂತ್ರಣ ನೀತಿಯನ್ನು ಬದಲಿಸಲು ನಿರ್ಧರಿಸಿದೆ? ಜಪಾನ್, ರಷ್ಯಾ, ಚೀನಾ, ಅಮೆರಿಕ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅಮೆರಿಕ. ಸೊ ರಫ್ತು ನಿಯಂತ್ರಣ ನೀತಿ ಪ್ರತಿಯೊಂದು ರಾಷ್ಟ್ರಗಳ ಮಧ್ಯೆನೂ ಇರುತ್ತೆ. ಸೊ ಇದನ್ನು ನಾವು MTCR ಅಂತೇಳಿ ಕರಿತೇವೆ, ಅಂದರೆ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ ಅಂತೇಳಿ. ಸೊ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ರಫ್ತು ನಿಯಂತ್ರಣ ನೀತಿಗಳನ್ನು ಅಮೆರಿಕ ಸರ್ಕಾರ ಭಾರತಕ್ಕೆ ಸಂಬಂಧಿಸಿದಂತೆ ಬದಲಾಯಿಸ್ತಾ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ, ಅದೇ ಆ ಅಂಶದ ಆಧಾರದ ಮೇಲೆ ಇನ್ನೊಂದು ಕ್ವಶನ್, ಏನಿದು MTCR? ಇದನ್ನು ವಿಸ್ತರಿಸಿ ಅಂತ ಹೇಳಿ ಕೇಳಬಹುದು. ಸೊ ಇದೇನಂತ ಹೇಳಿದ್ರೆ, ಅಂದರೆ ವಿಸ್ತರಿಸಿ ಅಂತ ಹೇಳಿದ್ರೆ ಅದರಲ್ಲೇ 4 ಆಪ್ಷನ್ಗಳನ್ನು ಕೊಟ್ಬಿಟ್ಟು ಕೇಳಬಹುದು. ಸೊ ಮಿಷಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್, ಮಿಷಲ್ ಟ್ಯಾಕ್ಸ್ ಆ್ಯಂಡ್ ಕಂಟ್ರೋಲ್ ರೆಜಿಮ್, ಮಿಷಲ್ ಟೆಕ್ನಿಕ್ ಆಫ್ ಕಮಿಟ್ಮೆಂಟ್ ರೂಲ್ ಯಾವುದು ಅಲ್ಲ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಮಿಷಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸ್ಯೂಮ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಏನು ನೀತಿ ಇದೆ, ಸೊ ಈ ಒಂದು ನೀತಿಯನ್ನು 1986 ರೂಪುಗೊಂಡು ಅಂತ ಹೇಳಿ ಹೇಳ್ಬೋದು. ಸೊ ಭಾರತ ಇದಕ್ಕೆ 2016 ಸದಸ್ಯತ್ವವನ್ನು ಪಡೆದುಕೊಂತು ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದರಿಂದಾಗಿ ಭಾರತ ಮತ್ತು ಅಮೆರಿಕದ ನಡುವಣ ಬಾಂಧವ್ಯ ಏನಿದೆ, ಸೊ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಅಮೆರಿಕದ ನಡುವಣ ಬಾಂಧವ್ಯ ಇನ್ನಷ್ಟು ಭದ್ರವಾಗುವುದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ಮುಂದುವರೆದಂತೆ ನೋಡೋದಾದರೆ, ಸ್ಟಂಪ್ಡ್ ಲೈಫ್ ಬಿಹೈಂಡ್ ಆ್ಯಂಡ್ ಬಿಯಾಂಡ್ ದ 22 ಆರ್ಟ್ಸ್
ಇದು ಯಾರ ಜೀವನ ಚರಿತ್ರೆಯಾಗಿದೆ ಅಂತ ಕೇಳಬಹುದು. ಸೊ ಸೌರವ್ ಗಂಗೂಲಿ, ಕೈಫ್, ಸಚಿನ್ ತೆಂಡೂಲ್ಕರ್, ಸೈಯದ್ ಕಿರ್ಮಾನಿ. ಸೊ ಇದು ಸೈಯದ್ ಕಿರ್ಮಾನಿರವರ ಒಂದು ಜೀವನ ಚರಿತ್ರೆ ಆಗಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಜೀವನ ಚರಿತ್ರೆ ಅಂದರೆ ಯಾರ್ದು ಸೈಯದ್ ಕಿರ್ಮಾನಿರವರ ಆಟೋಬಯೋಗ್ರಫಿಯನ್ನು ಬಿಡುಗಡೆ ಮಾಡಿದ್ದನ್ನು ನಾವು ನೋಡಬಹುದಾಗಿರುತ್ತೆ. ಇವರು 1986ರ ವಿಶ್ವಕಪ್ ವಿಜೇತ ತಂಡದಲ್ಲಿ ಇದ್ದರು ಅಂತೇಳಿ ಹೇಳಬಹುದು. ಸೊ ಇವರ ಒಂದು ಲೈಫ್ ಸ್ಟೋರಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಅಂದರೆ ಇವರ ಆಟೋಬಯೋಗ್ರಫಿ ಯಾವುದಪ್ಪ ಅಂತೇಳಿದ್ರೆ ಸ್ಟಂಪ್ಡ್ ಲೈಫ್ ಬಿಯಾಂಡ್ ದ 22 ಯಾರ್ಡ್ಸ್ ಅನ್ನುವಂಥದ್ದು. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದು ಕೇಳ್ತಾರೆ ನೆಕ್ಸ್ಟ್ ಯಾವುದಾದ್ರೂ ಎಕ್ಸಾಮ್ಗಳಿಗೆ ಕೇಳುವಂಥ ಚಾನ್ಸಸ್ ಕೂಡ ಬಹಳಷ್ಟಿದೆ. ಸೊ ಹಾಗಾಗಿ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ದೇಶದ ಮೊದಲ ನದಿ ಜೋಡಣೆ ಕೆನ್ ಮತ್ತು ಬೆಟ್ವಾ. ಸೊ ಇದು ಯಾವ ರಾಜ್ಯಗಳಿಗೆ ಹೆಚ್ಚು ಲಾಭದಾಯಕವಾಗಿದೆ ಅಂತೇಳಿ ಕೇಳ್ಬೋದು. ಸೊ ಕರ್ನಾಟಕ, ಆಂಧ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ. ಸೊ ಈ ಎರಡು ರಾಜ್ಯಗಳಿಗೂ ನೀರಾವರಿ ಮತ್ತು ಕುಡಿಯುವ ನೀರಿಗೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಬಹುದು ಅಂತೇಳಿ ಹೇಳಲಾಗುತ್ತೆ. ಸೊ ದೇಶದ ಮೊಟ್ಟ ಮೊದಲ ನದಿ ಜೋಡಣೆಯಲ್ಲಿ ಇರುವಂತಹ ಎರಡು ನದಿಗಳ ಹೆಸರು ಅಂತಲೂ ಕೂಡ ಕೇಳ್ಬೋದು. ಸೊ ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಕೆನ್ ಮತ್ತು ಬೆಟ್ವಾ. ಸೊ ಈ ಕೆನ್ ಅನ್ನುವಂತಹ ಒಂದು ನದಿಯು ಮಧ್ಯಪ್ರದೇಶದಲ್ಲಿ ಹುಟ್ಟುವಂತಹ ನದಿಯಾಗಿರುತ್ತೆ. ಸೊ ಈ ಒಂದು ಕೆನ್ ನದಿಗೆ ಅಡ್ಡಲಾಗಿ ಪೆನ್ನಾ ಹುಲಿ ರಕ್ಷಿತಾರಣ್ಯದಲ್ಲಿ ಸುಮಾರು 77 ಮೀಟರ್ ಎತ್ತರದ ಮತ್ತು 2.13 ಕಿಲೋಮೀಟರ್ ಉದ್ದದ ದೌದಾನ್ ಡ್ಯಾಮನ್ನು ಕಟ್ಟಲಾಗಿದೆ. ಸೊ ಅಷ್ಟೇ ಅಲ್ಲ, 221 ಕಿಲೋಮೀಟರ್ ಉದ್ದದ ಕಾಲುವೆಯನ್ನು ಕೂಡ ನಿರ್ಮಿಸಲಾಗುತ್ತೆ ಅಂತ ಹೇಳ್ಬಹುದು. ಸೊ ಇದರ ಮೂಲಕ ಉತ್ತರ ಪ್ರದೇಶದಲ್ಲಿ ಹರಿಯುವಂತಹ ಬೆಟ್ವಾ ನದಿಗೆ ನೀರು ಹರಿಸಲಾಗುತ್ತೆ. ಇನ್ನು ಇದರಿಂದಾಗಿ ಎರಡೂ ರಾಜ್ಯಗಳಿಗೂ ಸಹ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಈ ಒಂದು ನದಿ ಜೋಡಣೆಯ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದುವರೆದಂತೆ ನೋಡೋದಾದರೆ ಇದೇ ಒಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ದೌದಾನ್ ಡ್ಯಾಮನ್ನು ಯಾವ ನದಿಗೆ ನಿರ್ಮಿಸಲಾದ ಅಣೆಕಟ್ಟು ಅಂತ ಕೇಳಬಹುದು. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಕೆನ್ ನದಿಗೆ. ಸೊ ಇದು ಮಹಾರಾಷ್ಟ್ರದಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಸೊ ಅದೇ ರೀತಿಯಾಗಿ ದೇಶದ ಮೊದಲ ನದಿ ಯೋಜನೆ ನನಗೆ ಆಲ್ರೆಡಿ ಕೇಳಿದೆ ಅಲ್ವಾ, ಕೆನ್ ಮತ್ತು ಬೆಟ್ವಾ. ಸೊ ಈ ಜೋಡಣೆಯಿಂದ ನಿರೀಕ್ಷಿಸಲಾದ ವಿದ್ಯುತ್ ಪ್ರಮಾಣ ಎಷ್ಟು ಅಂತೇಳಿ ಕೇಳ್ಬೋದು. ಅಂದರೆ ಈ ಎರಡು ನದಿಗಳನ್ನು ಜೋಡಣೆ ಮಾಡೋದ್ರಿಂದ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ನಮಗೆ ಉತ್ಪಾದನೆ ಆಗುತ್ತೆ ಅಂತೇಳಿ ಕೇಳ್ಬೋದು. ಸೊ 130 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು ಅಂತೇಳಿ ಅಂದಾಜಿಸಲಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಯೋಜನೆ ಏನಿದೆ, ಯಾವುದು ಕೆನ್ ಮತ್ತು ಬೆಟ್ವಾ ಅನ್ನುವಂತಹ ಒಂದು ಈ ಎರಡು ನದಿಗಳ ಜೋಡಣೆಯ ಒಂದು ಯೋಜನೆ ಪೂರ್ಣಗೊಳ್ಳಬೇಕು ಅಂದರೆ ಕನಿಷ್ಠ ಅಂದರೂ 8 ವರ್ಷಗಳು ಬೇಕೇ ಬೇಕಾಗುತ್ತೆ. ಸೊ 10 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಇದು ಒದಗಿಸುತ್ತೆ ಮತ್ತು 65 ಲಕ್ಷ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕೂಡ ಇದು ಒದಗಿಸುತ್ತೆ ಅಂತ ಹೇಳ್ಬಹುದು. ಸೊ ಇನ್ನು ಯೋಜನೆಯ ವೆಚ್ಚ ಎಷ್ಟು ಅಂತ ಹೇಳೋದಾದರೆ ಸುಮಾರು 44,605 ಕೋಟಿ. ನೋಡಿ, 44,605 ಕೋಟಿ ಅಂತೆ ಇದಕ್ಕೆ ವೆಚ್ಚ ಆಗಿರ್ತಕ್ಕಂತಹ ಒಂದು ಹಣ. ಸೊ ಇನ್ನು ಇದರಿಂದ 90% ಕೇಂದ್ರ ಅನುದಾನ ಕೊಡುತ್ತೆ. ಇದಕ್ಕೆ ಎಷ್ಟು 90% ಅನುದಾನವನ್ನು ಕೇಂದ್ರವೇ ಭರಿಸುತ್ತೆ ಅಂತ ಹೇಳಬಹುದಾಗಿರುತ್ತೆ. ಸೊ ಇನ್ನು ಮುಂದುವರೆದಂತೆ ಈ ಒಂದು ನದಿ ಜೋಡಣೆಗೆ ಸಂಬಂಧಿಸಿದಂತೆ ಹೇಳೋದಾದರೆ ಸುಮಾರು 103 ಮೆಗಾವ್ಯಾಟ್ ಜಲವಿದ್ಯುತ್ ಮತ್ತು 27 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸಲಾಗುವುದು. ಈ ಒಂದು ನದಿ ಜೋಡಣೆಯಿಂದಾಗಿ 103 ಮೆಗಾವ್ಯಾಟ್ನಷ್ಟು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರಂತೆ. ಅದೇ ರೀತಿಯಾಗಿ 27 ಮೆಗಾವ್ಯಾಟ್ನಷ್ಟು ಸೌರ ವಿದ್ಯುತ್ ಉತ್ಪಾದಿಸಲಾಗುವುದು ಅಂತೇಳಿ ಈ ಮೂಲಕ ತಿಳಿಸಲಾಗುತ್ತೆ. ನೋಡಿ, ಇದು ಯಾವುದೇ ರೀತಿಯಾದಂತಹ ಒಂದು ಟೆಕ್ಸ್ಟ್ ಬುಕ್ಗಳಲ್ಲೂ ಸಿಗಲ್ಲ. ಸೊ ನ್ಯೂಸ್ ಪೇಪರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಪ್ರಚಲಿತ ವಿದ್ಯಮಾನಗಳಲ್ಲಿ ಅಂತ ಈ ಮೂಲಕ ಹೇಳ್ಬೋದು.
ಇನ್ನು ನೆಕ್ಸ್ಟ್ ಕ್ವೆಶ್ಚನನ್ನು ನೋಡೋದಾದರೆ ಟ್ರಾವೆಲೋ ಸಾರಿ ಅದು ಡ್ರಾ ಆಗಿದೆ ಅದು ಟ್ರಾ. ಸೊ ಟ್ರಾವೆಲೋಪೀಡಿಯಾ 2024ರ ವರದಿಯ ಪ್ರಕಾರ ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತೇಳಿ ಕೇಳಬಹುದು. ಸೊ ಮದ್ರಾಸ್, ಕೋಲ್ಕತ್ತಾ, ಬ್ಯಾಂಗ್ಳೂರು, ಹೈದರಾಬಾದ್. ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಹೈದರಾಬಾದ್. ಆಪ್ಷನ್ ಇ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ದೇಶದಾದ್ಯಂತ ಈ ಒಂದು ವರ್ಷದಲ್ಲಿ ಪ್ರವಾಸಿಗರು ಬುಕ್ ಮಾಡಿದಂತಹ ತಾಣಗಳಲ್ಲಿ ಹೈದರಾಬಾದ್ ಮೊದಲ ಸ್ಥಾನದಲ್ಲಿದೆ. ಸೊ ಬೆಂಗಳೂರು ಮತ್ತು ದೆಹಲಿ, ಕೋಲ್ಕತ್ತಾ ನಂತರದ ಸ್ಥಾನದಲ್ಲಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವ ಕಂಪನಿ ಅಂತ ಹೇಳಿದ್ರೆ ಓಯೋ ಕಂಪನಿ ಇಲ್ಲಿದೆ ನೋಡಿ. ಸೊ ಇದು ಓಯೋ ಕಂಪನಿ ಟ್ರಾವೆಲೋಪೀಡಿಯಾ 2024 ವರದಿಯನ್ನು ತಯಾರಿಸಿದೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ 49% ಹೆಚ್ಚಿರೋದು 49% ಹೆಚ್ಚಾಗಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನು ತೆಲಂಗಾಣ ಇನ್ನೂ ಹೆಚ್ಚು ಅಂದರೆ ವಿರಾಮದ ಪ್ರಯಾಣದ ತಾಣಗಳ ಪೈಕಿ ಜೈಪುರ ಮೊದಲ ಸ್ಥಾನದಲ್ಲಿರೋದನ್ನು ನಾವು ನೋಡಬಹುದಾಗಿರುತ್ತೆ. 2024ನೇ ವರ್ಷದಲ್ಲಿ ಮಕ್ಕಳ ಅಪೌಷ್ಟಿಕತೆಯು ಯಾವ ಜಿಲ್ಲೆಯಲ್ಲಿ ಅಧಿಕವಾಗಿದೆ ಅಂತೇಳಿ ಕೇಳಬಹುದು. ಸೊ ಇಲ್ಲಿ ಯಾದಗಿರಿ, ಕಲಬುರಗಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ. ಸರಿಯಾದಂತಹ ಉತ್ತರ ಇದಕ್ಕೆ ಅಂತ ಹೇಳಿದರೆ ಕಲಬುರಗಿ. 2050 ಅಪೌಷ್ಟಿಕ ಮಕ್ಕಳೊಂದಿಗೆ ಕಲಬುರಗಿ ಜಿಲ್ಲೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. 2050 ಅಪೌಷ್ಟಿಕ ಮಕ್ಕಳನ್ನು ಒಳಗೊಂಡಿದೆ ಅಂತೆ ಕಲಬುರಗಿ. ಸೊ ಅದೇ ರೀತಿಯಾಗಿ 1798 ಅಪೌಷ್ಟಿಕ ಮಕ್ಕಳೊಂದಿಗೆ ರಾಯಚೂರು 2ನೇ ಸ್ಥಾನದಲ್ಲಿರೋದನ್ನು ನೋಡಬಹುದು. ಸೊ ಫಸ್ಟು ಕಲಬುರಗಿ ಇದ್ದರೆ ರಾಯಚೂರು 2ನೇ ಸ್ಥಾನದಲ್ಲಿ ಇದೆ. ಸೊ ಇನ್ನು 3ನೇ ಸ್ಥಾನದಲ್ಲಿ ಅಂತ ಹೇಳೋದಾದರೆ ವಿಜಯನಗರ ಜಿಲ್ಲೆ ಇರೋದು, ಅಂದರೆ ಮೀನ್ಸ್ ಬಿಜಾಪುರ ಅಂತ ಏನು ಕರಿತಿದ್ವಿ ಆ ಒಂದು ಜಿಲ್ಲೆ 3ನೇ ಸ್ಥಾನದಲ್ಲಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂತಹ ಜಿಲ್ಲೆಗಳು ಇವಾಗಿರೋದ್ರಿಂದ ಪೌಷ್ಟಿಕತೆ ಕಾಣದ ಕಲ್ಯಾಣ ಅಂತೇಳಿ ಇಲ್ಲೊಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ವರದಿಯನ್ನು ಮಾಡಿರೋದು ನೋಡಬಹುದು. ಸೊ ಇಲ್ಲಿ 94,727 ಮಕ್ಕಳಲ್ಲಿ ಸಾಧಾರಣ ಅಪೌಷ್ಟಿಕತೆ ಇರೋದನ್ನು ನೋಡಬಹುದಾಗಿರುತ್ತೆ. ಅದೇ ರೀತಿಯಾಗಿ 12,527 ಮಕ್ಕಳಲ್ಲಿ ತೀವ್ರ ಅಪೌಷ್ಟಿಕತೆ ಇರುವುದನ್ನು ಈ ಒಂದು ಪೇಪರ್ ಕಟ್ಟಿಂಗ್ನಲ್ಲಿ ವರದಿಯಾಗಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಆರೋಗ್ಯ ಪುನಶ್ಚೇತನ ಕೇಂದ್ರ ಮೀನ್ಸ್ ಈ ಒಂದು ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿಯೂ ಕೂಡ ಮಕ್ಕಳ ಆರೋಗ್ಯ ಪುನಶ್ಚೇತನ ಕೇಂದ್ರ ಏನು NRC ಯನ್ನು ಕೂಡ ಈ ಒಂದು ಅಪೌಷ್ಟಿಕತೆಯ ನಿವಾರಣೆಗೋಸ್ಕರವಾಗಿ ತೆರೆಯಲಾಗಿರೋದನ್ನು ನೋಡಬಹುದು. ಸೊ ರಾಷ್ಟ್ರೀಯ ಗ್ರಾಹಕರ ಆಯೋಗ 2024ರ ಜನವರಿಯಿಂದ ನವೆಂಬರ್ವರೆಗೆ ಇತ್ಯರ್ಥಪಡಿಸಿದಂತಹ ಪ್ರಕರಣಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಬೋದು. ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ 6,587 ಅಂತೇಳಿ ಹೇಳಬಹುದಾಗಿರುತ್ತೆ. ಸೊ ಈ ಕಾಮರ್ಸ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ವಿವಿಧ ಉತ್ಪನ್ನಗಳು ಮತ್ತು ಸೇವೆಗಳು ಬಹಳಷ್ಟು ಲಭ್ಯವಿದೆ. ಸೊ ಇದನ್ನೇ ಬಂಡವಾಳವನ್ನಾಗಿರಿಸಿಕೊಂಡಂತಹ ಕೆಲವೊಂದು ಕಂಪನಿಗಳು ಬಹಳಷ್ಟು ವಂಚನೆಯನ್ನು ಮಾಡ್ತಾಯಿದೆ. ಸೊ ಈ ರೀತಿಯಾದಂತಹ ಒಂದು ವಂಚನೆಗಳನ್ನು ಡಾರ್ಕ್ ಪ್ಯಾಟ್ರನ್ಸ್ಗಳು ಅಂತೇಳಿ ಕರೀತಾರೆ. ಸೊ ಈ ಡಾರ್ಕ್ ಪ್ಯಾಟ್ರನ್ಸ್ಗಳನ್ನು ಅಂದರೆ ಮೀನ್ಸ್ ಗ್ರೀನ್ ವಾಷಿಂಗ್, ಫಾಲ್ಸ್ ಅರ್ಜೆನ್ಸಿ ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್ ಅನ್ನು ತಡೆಗಟ್ಟುವುದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರವು 2023ರಲ್ಲಿ ಕೆಲವೊಂದು ನಿಯಮಗಳನ್ನು ಕೂಡ ರೂಪಿಸಿದ್ದನ್ನು ನೋಡಬಹುದು. ಅಷ್ಟೇ ಅಲ್ಲ 3 ಹಂತಗಳಲ್ಲಿ ನ್ಯಾಯಾಲಯವನ್ನು ಕೂಡ ತೆಗೆದಿರೋದನ್ನು ನೋಡಬಹುದು. ಸೊ ಗ್ರಾಹಕರ ಹಿತರಕ್ಷಣೆಗೋಸ್ಕರವಾಗಿ ಗ್ರಾಹಕ ರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಗ್ರಾಹಕರ ವಿವಾದಗಳನ್ನು ಬಗೆಹರಿಸುವುದಕ್ಕೋಸ್ಕರವಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವೇದಿಕೆ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಆಯೋಗವನ್ನು ತೆಗೆದಿದೆ. ಸೊ ಈ ಒಂದು ರಾಷ್ಟ್ರೀಯ ಆಯೋಗವು 2024 ಜನವರಿಯಿಂದ ನವೆಂಬರ್ವರೆಗೆ ಸುಮಾರು 6,587 ಪ್ರಕರಣಗಳನ್ನು ವಿಲೇವಾರಿ ಮಾಡಿರೋದನ್ನು ನೋಡ್ಬೋದು. ಅಷ್ಟೇ ಅಲ್ಲ ದೂರು ಸಲ್ಲಿಸುವುದಕ್ಕೋಸ್ಕರವಾಗಿ ಸೊ ಗ್ರಾಹಕರು ತಮ್ಮ ದೂರುಗಳನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಈ ದಾಖಿಲ್ ಎನ್ನುವಂತಹ ಒಂದು ಪೋರ್ಟಲನ್ನು ಕೂಡ 2020ರಲ್ಲಿ ಆರಂಭಿಸಿದೆ ನೋಡಿ. ಈ ದಾಖಿಲ್
ಸೊ ಅಷ್ಟೇ ಅಲ್ಲ, ಇನ್ನೂ ಮುಂದುವರೆದಂತೆ ಹೇಳೋದಾದರೆ, ಯಂತ್ರೋಪಕರಣ ಮತ್ತು ವಿದ್ಯುತ್ ಉಪಕರಣ ಸುರಕ್ಷತಾ ಆಜ್ಞೆ 2024 ಅನ್ವಯ 20 ವಿಭಾಗಗಳಲ್ಲಿ ಯಂತ್ರೋಪಕರಣ ಮತ್ತು ವಿದ್ಯುತ್ ಉಪಕರಣಗಳಿಗೆ ಐಕ ಪ್ರಮಾಣೀಕರಣ ಕಡ್ಡಾಯ ಆಗಿರುತ್ತೆ. ಅದೇ ರೀತಿಯಾಗಿ ವಿದ್ಯುತ್ ಉಪಕರಣಗಳ ಸುರಕ್ಷತೆಗೆ 2024 ಕಾಯ್ದೆಯ ಅನ್ವಯ ಗೃಹ ಮತ್ತು ವ್ಯಾಪಾರಿಕ ವಿದ್ಯುತ್ ಉಪಕರಣಗಳಿಗೆ ವಿಶೇಷ ವಿದ್ಯುತ್ ವೋಲ್ಟೇಜ್ ಮಿತಿಗಳನ್ನು ನಿಗದಿಪಡಿಸಲಾಗಿರುತ್ತೆ. ಅಷ್ಟೇ ಅಲ್ಲ, 2021 ಜೂನ್ ಮತ್ತು 23ರಿಂದ ಜವಳಿ ಹಾಲ್ಮಾರ್ಕ್ ಅನ್ನು ಕೂಡ ಕಡ್ಡಾಯಗೊಳಿಸಿರುವುದನ್ನು ನಾವು ನೋಡಬಹುದು. ಸುಮಾರು 43 ಕೋಟಿ ಚಿನ್ನದ ಉತ್ಪನ್ನಗಳಿಗೆ ಹಾಲ್ಮಾರ್ಕ್ ಅನ್ನು ಇದುವರೆಗೂ ನೀಡಲಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಇದು ಗ್ರಾಹಕರ ಹಾರೈಕೆ ಒಂದು ದಿನ ಆಚರಣೆ ಅಷ್ಟೇ ಅಲ್ಲ. ಸೊ ಪ್ರತಿ ವರ್ಷನೂ ಗ್ರಾಹಕರು ಏನು ಪ್ರತಿದಿನನೂ ಕೊಳ್ಳುತ್ತಾರಲ್ವ, ಸೊ ಪ್ರತಿಯೊಂದು ಅಂಶಗಳ ಮೇಲೂ ಕೂಡ ಗ್ರಾಹಕರ ಹಿತರಕ್ಷಣೆಯನ್ನು ಕಾಪಾಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಅಂತೇಳಿ ಹೇಳಬಹುದು. ಅದೇ ರೀತಿಯಾಗಿ ಫೈಲಿಂಗ್ ಎನ್ನುವುದೊಂದು ಅಂತೇಳಿ ಕ್ರಿಮಿನಲ್ ದೂರುಗಳನ್ನು ಸಲ್ಲಿಸುವ ಆನ್ಲೈನ್ ಪ್ಲಾಟ್ಫಾರ್ಮ್, ಕಾನೂನು ಸಲಹೆ ಪಡೆಯುವ ಆನ್ಲೈನ್ ಪ್ಲಾಟ್ಫಾರ್ಮ್, ಸಿವಿಲ್ ವ್ಯಾಜ್ಯಗಳಿಗೆ ಸಂಬಂಧಿಸಿದ ಸಹಾಯವಾಣಿಯ ಉಪಕ್ರಮ, ಗ್ರಾಹಕರು ಆನ್ಲೈನ್ ಮೂಲಕ ದೂರು ಸಲ್ಲಿಸುವ ಪೋರ್ಟಲ್ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ, ಗ್ರಾಹಕರು ಆನ್ಲೈನ್ ಮೂಲಕ ದೂರು ಸಲ್ಲಿಸುವ ಪೋರ್ಟಲ್ ಇದಾಗಿರುತ್ತೆ ಅಂತ ಹೇಳ್ಬಹುದು. ಅಂದರೆ ಏನು ಕರ್ನಾಟಕ ಮತ್ತು ಪಂಜಾಬ್ ಮತ್ತು ರಾಜಸ್ಥಾನಗಳಲ್ಲಿ ಗ್ರಾಹಕರು ಆನ್ಲೈನ್ ಮೂಲಕ ದೂರುಗಳನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಫೈಲಿಂಗ್ ಪ್ರಕ್ರಿಯೆಯಲ್ಲಿ ಆರಂಭಿಸಿದ್ದಾರೆ. ಸೊ ಈ ಒಂದು ಫೈಲಿಂಗ್ ಪ್ರಕ್ರಿಯೆಯಲ್ಲಿ ಕರ್ನಾಟಕ, ಪಂಜಾಬ್ ಮತ್ತು ರಾಜಸ್ಥಾನಗಳು 100ರಷ್ಟು ಸಾಧನೆಯನ್ನು ಮಾಡಿರೋದನ್ನು ಕೂಡ ನಾವು ನೋಡಬಹುದು. ಸೊ ಇನ್ನು ಮುಂದುವರೆದಂತೆ ನೋಡೋದಾದರೆ 15ರ ಕ್ವಶನ್ ಹೀಗಿದೆ: ವಾಣಿಜ್ಯ ನಿಯಮಗಳನ್ನು ಎಷ್ಟರಲ್ಲಿ ಪರಿಚಯಿಸಲಾಯಿತು ಅಂತೇಳಿ. ಸೊ ವಾಣಿಜ್ಯ ನಿಯಮಗಳು ಅಂದರೆ ಕಾಮರ್ಸ್ ನಿಯಮಗಳನ್ನು 2020ರಲ್ಲಿ ಪರಿಚಯಿಸಲಾಯಿತು. ಸೊ ಮುಂದುವರೆದಂತೆ ನೋಡೋದಾದರೆ, ರಾಜ್ಯ ಸರ್ಕಾರದ ಕಾರ್ಪಸ್ ಫಂಡ್ ಯಾವುದಕ್ಕೆ ಸಂಬಂಧಿಸಿದೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನರ ದುಬಾರಿ ಚಿಕಿತ್ಸಾ ವೆಚ್ಚ ಭರಿಸುವ ಯೋಜನೆ ಇದಾಗಿದೆ. ಬುಡಕಟ್ಟು ಜನರ ಆರೋಗ್ಯ ವೆಚ್ಚವನ್ನು ಭರಿಸುವ ಯೋಜನೆ, ಅನಾಥ ಮಕ್ಕಳ ದತ್ತು ಯೋಜನೆಗೆ ಸಂಬಂಧಿಸಿದೆ, ಕೊಳಗೇರಿ ಜನರಿಂದ ಕಸ ವಿಲೇವಾರಿಗೆ ಭರಿಸುವ ವೆಚ್ಚ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಆಗಿರುತ್ತೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ದುಬಾರಿ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರವು ಕಾರ್ಪಸ್ ಫಂಡ್ ಅನ್ನುವಂತಹ ಒಂದು ಫಂಡನ್ನು ಯೋಜನೆಯನ್ನು ಅಭಿವೃದ್ಧಿಪಡಿಸಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 17 ಕಾಯಿಲೆಗಳು ಬರುತ್ತವೆ. ಅಂದರೆ 17 ಕಾಯಿಲೆಗಳಿಗೆ ಈ ಒಂದು ಯೋಜನೆ ನೆರವು ಅನ್ವಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಪ್ರಧಾನ ಮಂತ್ರಿ ಆವಾಸ ಯೋಜನೆ ಗ್ರಾಮೀಣ, ಈ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಹಂಚಿಕೆ ಅನುಪಾತ ಎಷ್ಟಿದೆ ಅಂತ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ 60:40 ಮತ್ತು ಈಶಾನ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಇರ್ತಕ್ಕಂತಹ ರಾಜ್ಯಗಳಿಗೆ 90:10 ಅಂತೇಳಿ. ಅಂದರೆ ಇದು ಗ್ರಾಮೀಣ ಭಾರತದ ಬಡ ಮತ್ತು ವಸತಿ ರಹಿತ ಫಲಾನುಭವಿಗಳಿಗೆ ಮನೆ ಸೌಲಭ್ಯವನ್ನು ಕಲ್ಪಿಸುವಂತಹ ಯೋಜನೆ ಇದಾಗಿರುತ್ತೆ. ಮೀನ್ಸ್ PMAYG ಅಂತೇಳಿ. ಸೊ ದೇಶದ ಎಲ್ಲರಿಗೂ ಸೂರು ಎನ್ನುವಂತಹ ಒಂದು ಪರಿಕಲ್ಪನೆಯ ಅಡಿಯಲ್ಲಿ 2016 ಏಪ್ರಿಲ್ 1ರಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಜಾರಿಗೆ ಬಂದಿತ್ತು. ಸೊ 2011 ಸಾಮಾಜಿಕ ಆರ್ಥಿಕ ಜಾತಿಗಣತಿ ಮೀನ್ಸ್ SECC 2011 18ರ ಆವಾಸ್ ಮತ್ತು ಸಮೀಕ್ಷೆಯ ಆಧಾರದಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಬಯಲು ಪ್ರದೇಶದ ರಾಜ್ಯಗಳ ಪ್ರತಿ ಫಲಾನುಭವಿಗೆ ಮನೆ ನಿರ್ಮಾಣಕ್ಕೋಸ್ಕರವಾಗಿ ಸುಮಾರು 1.20 ಲಕ್ಷ ಅಂದರೆ 1,20,000 ಕೊಡಲಾಗುತ್ತೆ. ಅದೇ ರೀತಿಯಾಗಿ ಈಶಾನ್ಯ ರಾಜ್ಯಗಳು ಸೇರಿದಂತೆ ಗುಡ್ಡಗಾಡು ರಾಜ್ಯಗಳು, ನಕ್ಸಲ್ ಪೀಡಿತ ಮತ್ತು ಸಮಗ್ರ ಕ್ರಿಯಾ ಯೋಜನೆ ಜಿಲ್ಲೆಗಳ ಪ್ರತಿ ಫಲಾನುಭವಿಗಳಿಗೆ 1,30,000 ಆರ್ಥಿಕ ನೆರವನ್ನು ನೀಡಲಾಗುತ್ತೆ. ಸೊ ಇನ್ನು ಅಡಿಗೆ ಕೋಣೆ ಸೇರಿದಂತೆ ಬದುಕಲು ಅವಶ್ಯಕವಾದಂತಹ ಎಲ್ಲ ಸೌಕರ್ಯಗಳನ್ನು ಒಳಗೊಂಡ
ಮನೆಯನ್ನು ನಿರ್ಮಾಣ ಮಾಡಿಕೊಡೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ಸೊ 25 ಕನಿಷ್ಠ ಅಂದರೂ 25 ಚದರ ಮೀಟರ್ ವಿಸ್ತೀರ್ಣದ ಮನೆಯನ್ನು ನಿರ್ಮಿಸಿಕೊಡೋದು ಈ ಒಂದು ಯೋಜನೆಯ ಆಶಯ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನ ಹಂಚಿಕೆ ಅನುಪಾತ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 60:40 ಆದರೆ ಫಲಾನುಭವಿಗೆ ನೀಡಲಾಗುತ್ತಿರುವಂತಹ ಆರ್ಥಿಕ ನೆರವಿನಲ್ಲಿ ಕೇಂದ್ರ ಸರ್ಕಾರ 60% ನೀಡಿದರೆ ರಾಜ್ಯ ಸರ್ಕಾರ 40% ನೀಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ 90% ನೀಡಿದರೆ ರಾಜ್ಯ ಸರ್ಕಾರ ಕೇವಲ 10% ನೀಡುತ್ತೆ ಅಂತ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರವೇ ಪೂರ್ಣ ಆರ್ಥಿಕ ನೆರವನ್ನು ನೀಡುತ್ತೆ. ಸೊ ಇನ್ನು ಹಣಕಾಸಿನ ನೆರವಿನೊಂದಿಗೆ ಶೌಚಾಲಯ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ 12,000ವನ್ನು ನೀಡುತ್ತೆ ಅಂತ ಹೇಳ್ಬೋದು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ನರೇಗಾ ಯೋಜನೆಯಡಿಯಲ್ಲಿಯೂ ಶೌಚಾಲಯ ನಿರ್ಮಾಣಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿರೋದನ್ನು ನಾವು ಈ ಮೂಲಕ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಕ್ತು ಅಂತ ತಿಳ್ಕೊತಾ ಮುಂದಿನ ಕ್ವಶನನ್ನು ನೋಡ್ತಾ ಹೋಗೋಣ. ಇಸ್ರೋದ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಮೀನ್ಸ್ POEA 4 ಇತ್ತೀಚೆಗೆ ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ಜೈವಿಕ ಪದಾರ್ಥಗಳೆಂದರೆ ಅಂದರೆ ಇತ್ತೀಚೆಗೆ ಈ ಒಂದು ಏನು PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲು ಕೆಲವೊಂದು ಜೈವಿಕ ಪದಾರ್ಥಗಳನ್ನು ನಭಕ್ಕೆ ತಗೊಂಡೋಯ್ತು. ಸೊ ಆ ಒಂದು ಜೈವಿಕ ಅಂಶಗಳು ಯಾವುವು ಅಂತೇಳಿ ಕೇಳಲಾಗುತ್ತೆ. ಸೊ ಪಾಲಕ್ ಸೊಪ್ಪು, ಜೋಳ ಹಾಗೂ ಗಟ್ ಬ್ಯಾಕ್ಟೀರಿಯಾ, ಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಹಾಗೂ ಮೊಸರು, ಅಕ್ಕಿ, ಜೋಳ ಹಾಗೂ ರಾಗಿ, ಮೊಸರು, ಹಾಲು ಮತ್ತು ಜೈವಿಕ ಗೊಬ್ಬರ ಅಂತೇಳಿ. ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಅದು ಆಪ್ಷನ್ ಆ ಏನಿದೆ ಪಾಲಕ್ ಸೊಪ್ಪು, ಜೋಳ ಮತ್ತು ಗಟ್ ಬ್ಯಾಕ್ಟೀರಿಯಾವನ್ನು ತೆಗೆದುಕೊಂಡು ಹೋಗಿರೋದನ್ನು ನಾವು ನೋಡಬಹುದು. ಇನ್ನು ಮುಂದುವರೆದಂತೆ ನೋಡೋದಾದರೆ ಇತ್ತೀಚೆಗೆ PS ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಕಣ್ಣಿನ ತಜ್ಞ ಡಾಕ್ಟರ್ ಬಲ್ಬೀರ್ ಸಿಂಗ್, ಹೃದಯ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ, ಕ್ಯಾನ್ಸರ್ ತಜ್ಞ ಡಾಕ್ಟರ್ BS ಅಜಯ್ ಕುಮಾರ್, ಮೇಲಿನ ಎಲ್ಲ ಅಂತ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಕ್ಯಾನ್ಸರ್ ತಜ್ಞರಾಗಿರ್ತಕ್ಕಂತಹ ಯಾರು ಡಾಕ್ಟರ್ BS ಅಜಯ್ ಕುಮಾರ್ ರವರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಏನು ಪ್ರತಿಷ್ಠಿತ ಡಾಕ್ಟರ್ PS ಶಂಕರ ಪ್ರತಿಷ್ಠಾನ ಕೊಡುವಂತಹ ಡಾಕ್ಟರ್ PS ಶಂಕರ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿಗೆ ಕ್ಯಾನ್ಸರ್ ಚಿಕಿತ್ಸೆಯ ಖ್ಯಾತ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ BS ಅಜಯ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ. ಸೊ ಈ ಒಂದು ಪ್ರಶಸ್ತಿಯು 15,000 ರೂಗಳನ್ನು ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. ಜನವರಿ 1ರಂದು ಕಲಬುರಗಿಯಲ್ಲಿ ನಡೆಯುವಂತಹ ಒಂದು ವಾರ್ಷಿಕೋತ್ಸವದಲ್ಲಿ ಈ ಒಂದು ಗೌರವವನ್ನು ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ ಇವರು ಭಾರತ್ ಹಾಸ್ಪಿಟಲ್ ಮತ್ತು ಆಂಕಾಲಜಿ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸಿರ್ತಕ್ಕಂಥವರಾಗಿರ್ತಾರೆ. ಯಾರು? ಡಾಕ್ಟರ್ ಅಜಯ್ ಕುಮಾರ್. ಅಷ್ಟೇ ಅಲ್ಲ ಇವರು ಭಾರತ್ ಹಾಸ್ಪಿಟಲ್ ಮತ್ತು ಆಂಕಾಲಜಿ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸಿದ್ದಾರೆ. ಸೊ ಮತ್ತು ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಲೀನಿಯರ್ ಎಕ್ಸಲೇಟರ್, ಸೈಬರ್ ನೈಫ್, ಟ್ರೂ ಬೀಮ್, ಮೂಳೆ ಮಜ್ಜೆ ನಾಟಿ, ಮಾಲೆಕ್ಯುಲರ್ ಪ್ರತಿಮೆ ತಂತ್ರಗಳನ್ನು ಲಭಿಸುವಂತೆ ಮಾಡಿದ್ದಾರೆ. ಅಷ್ಟೇ ಅಲ್ಲ ಇವರು ಎಕ್ಸಲೆನ್ಸ್ ಹ್ಯಾಸ್ ನೋ ಬಾರ್ಡರ್ ಎನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಇವರು ಬರೆದಿರೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ. 2024ರ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ನಲ್ಲಿ ಗರಿಷ್ಠ ರನ್ ಕಲೆ ಹಾಕಿದ ಆಟಗಾರ್ತಿ ಯಾರು? ಸ್ಮೃತಿ ಮಂದಣ್ಣ, ಸಿವರ್ ಬ್ರಂಟ್, ಲಾರಾ ಹೋಲ್ವಾರ್ಟ್ ಯಾರು ಅಲ್ಲ. ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಸ್ಮೃತಿ ಮಂದಣ್ಣ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ ಅಂತ ಹೇಳಬಹುದು. ಇವರು ಒಟ್ಟಾರೆಯಾಗಿ ಸುಮಾರು 1,602 ರನ್ಗಳನ್ನು ಗಳಿಸಿದ್ದಾರೆ. ಸೊ ಇವರು 32 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಸೊ ಇದು ಮಹಿಳಾ ಕ್ರಿಕೆಟ್ನಲ್ಲೇ ಹೊಸ ದಾಖಲೆ ಅಂತಲೂ ಕೂಡ ಹೇಳಲಾಗುತ್ತೆ. ಸೊ ನೋಡಿ ಇಲ್ಲಿದೆ. ಇನ್ನು ಮುಂದುವರೆದಂತೆ ಹೇಳೋದಾದರೆ 2024ರ ಡಿಸೆಂಬರ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ದೊರೆತಂತಹ 20ನೇ ಅಂತಾರಾಷ್ಟ್ರೀಯ ಗೌರವವನ್ನು ಯಾವ ದೇಶ ನೀಡಿದೆ ಅಂತ. ಸ್ನೇಹಿತರೆ ಇಲ್ಲಿ ನವೆಂಬರ್ನಲ್ಲಿ 2 ದೇಶಗಳು ಅವರಿಗೆ
ಏನು ಗೌರವವನ್ನು ಸಲ್ಲಿಸಿದ್ವು. ಅದೇ ರೀತಿಯಾಗಿ ಇದು ಡಿಸೆಂಬರ್ಗೆ ಸಂಬಂಧಿಸಿದಂತೆ ಗೌರವ ಆಗಿರುತ್ತೆ. ಸೊ ಇಲ್ಲಿ 20ನೇ ಅಂತಾರಾಷ್ಟ್ರೀಯ ಗೌರವ ಅಂತ ಕೇಳಿರೋದ್ರಿಂದ ಬಹಳಷ್ಟು ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗುತ್ತೆ. ನೋಡಿ, ದಿ ಆರ್ಡರ್ ಆಫ್ ದ ನೈಜೀರಿಯಾ ನೀಡಿದೆ. ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಗಯಾನಾ ನೀಡಿದೆ. ದಿ ಆರ್ಡರ್ ಆಫ್ ನೈಲ್ ಈಜಿಪ್ಟ್ ನೀಡಿದೆ. ದ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಕುವೈತ್ ನೀಡಿದೆ ಅಂತ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಇ, ಏನು ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್, ಕುವೈತ್ ರಾಷ್ಟ್ರ ನೀಡಿರ್ತಕ್ಕಂತಹ ಒಂದು ಗೌರವ ಇದಾಗಿರುತ್ತೆ ಅಂತೇಳಿ ಹೇಳಬಹುದು. ಇದು ಪ್ರಧಾನಿಯವರಿಗೆ ಸಂದಾಯವಾಗಿರ್ತಕ್ಕಂತಹ 20ನೇ ಅಂತಾರಾಷ್ಟ್ರೀಯ ಗೌರವ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಅಂದರೆ ಕುವೈತ್ನ ಅಮೀರ್ ಆಗಿರುವ ಶೇಖ್ ಮಿಶೆಲ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಶಬಾಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದನ್ನು ನಾವು ನೋಡಬಹುದು. ಸೊ ಇನ್ನು ನವೆಂಬರ್ನಲ್ಲಿ ಗಯಾನಾ ದೇಶದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದಂತಹ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಡೊಮಿನಿಕಾ ಗೌರವ ಪ್ರಶಸ್ತಿಗಳನ್ನು ಕೂಡ ಮೋದಿ ಸ್ವೀಕರಿಸಿದ್ದನ್ನು ಇಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ ಗ್ರಾಮ ಪಂಚಾಯಿತಿ ತೆರಿಗೆ ವಸೂಲಾತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಜಿಲ್ಲೆ ಯಾವುದು ಅಂತೇಳಿ ಕೇಳಲಾಗುತ್ತೆ. ಸೊ ಇದಕ್ಕೆ ರಾಯಚೂರು ಸರಿಯಾದಂತಹ ಒಂದು ಉತ್ತರ ಅಂತೇಳಿ ಹೇಳಬಹುದು. ಸೊ ಇನ್ನು ಕೊನೆಯ ಸ್ಥಾನ ಅಂತ ಹೇಳಿದ್ರೆ ಅದು ಯಾದಗಿರಿಗೆ ಕೊನೆಯ ಸ್ಥಾನ ಯಾವುದರಲ್ಲಿ, ತೆರಿಗೆ ವಸೂಲಾತಿಯಲ್ಲಿ. ಪ್ರಥಮ ಸ್ಥಾನ ರಾಯಚೂರು. ಸೊ ಇದು ನೆನಪಲ್ಲಿಟ್ಕೊಂಡಿರಿ. ನೋಡಿ, ತೆರಿಗೆ ವಸೂಲಾತಿ ಅಭಿಯಾನದಲ್ಲಿ ರಾಯಚೂರು ಜಿಲ್ಲೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು 500 ಗ್ರಾಮ ಪಂಚಾಯಿತಿಗಳನ್ನು ಹೊಂದಿರುವಂತಹ ಬೆಳಗಾವಿ ಜಿಲ್ಲೆ 14ನೇ ಸ್ಥಾನವನ್ನು ಪಡೆದಿದೆ. ಇನ್ನು ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿರೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸ್ನೇಹಿತರೆ, ಇಲ್ಲೊಂದು ಕ್ವಶನಲ್ಲಿ ಸಣ್ಣ ತಪ್ಪಾಗಿದೆ. ಸ್ಮಾಲ್ ಚೇಂಜಸನ್ನು ಮಾಡ್ಕೊಳ್ಳಿ. ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟಿನಿಂದ ಪ್ರತ್ಯೇಕಗೊಳಿಸಿದ ಸಮಿತಿ ಯಾವುದು ಅಂತೇಳಿ. ಸೊ ಇಲ್ಲಿ ವಿಲೀನಗೊಳಿಸಿದ ಅಂತ ಕೇಳಿದರೆ ತಪ್ಪು. ಅದು ಪ್ರತ್ಯೇಕಗೊಳಿಸಿದಂತಹ ಸಮಿತಿ ಅಕ್ವರ್ತ್ ಸಮಿತಿ 1921. ಈ ಒಂದು ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆಗೆ ಏನು ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟಿನಿಂದ ಪ್ರತ್ಯೇಕಿಸಲಾಯಿತು ಅಂತೇಳಿ ಹೇಳ್ಬಹುದು. ಈ ಒಂದು ಅಕ್ವರ್ತ್ ಸಮಿತಿಯ ಶಿಫಾರಸುಗಳ ಪ್ರಕಾರ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟಿನಿಂದ ಪ್ರತ್ಯೇಕಿಸಲಾಯಿತು. ಸ್ವತಂತ್ರದ ನಂತರ ಭಾರತದ ಮೊದಲ ರೈಲ್ವೆ ಬಜೆಟನ್ನು ದೇಶದ ಮೊದಲ ರೈಲ್ವೆ ಸಚಿವರಾಗಿರ್ತಕ್ಕಂತಹ ಜಾನ್ ಮೆಥಾಯ್ ರವರು 1947ರಲ್ಲಿ ಮಂಡಿಸಿದರು. ಸೊ ಮೆಥಾಯ್ ಅವರು ಭಾರತದ ಹಣಕಾಸು ಸಚಿವರಾಗಿ 2 ಬಜೆಟ್ಗಳನ್ನು ಮಂಡಿಸಿದ್ರು ಅಂತೇಳಿ ಈ ಮೂಲಕ ತಿಳಿಸಬಹುದಾಗಿರುತ್ತೆ. ಆಸ್ಟ್ರಾಮ್ ಎನ್ನುವುದೊಂದು ಅಂತೇಳಿ ಕೇಳಲಾಗುತ್ತೆ. ಸೊ ಆಸ್ಟ್ರಾಮ್ ಅನ್ನುವಂಥದ್ದು ಒಂದು ಸುಸ್ಥಿರ ಸಂಚಾರ ನಿರ್ವಹಣೆಗಾಗಿ ಕ್ರಿಯಾಶೀಲ ಇಂಟೆಲಿಜೆನ್ಸ್, ಸುಸ್ಥಿರ ಸಂಪನ್ಮೂಲ ನಿರ್ವಹಣೆಗಾಗಿ ಕ್ರಿಯಾಶೀಲ ಇಂಟೆಲಿಜೆನ್ಸ್, ಸುಸ್ಥಿರ ಇಂಧನ ನಿರ್ವಹಣೆಗಾಗಿ ಕ್ರಿಯಾಶೀಲ ಇಂಟೆಲಿಜೆನ್ಸ್, ಸುಸ್ಥಿರ ಅರಣ್ಯ ನಿರ್ವಹಣೆಗಾಗಿ ಕ್ರಿಯಾಶೀಲ ಇಂಟೆಲಿಜೆನ್ಸ್ ಅಂತ. ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸುಸ್ಥಿರ ಸಂಚಾರ ನಿರ್ವಹಣೆಗಾಗಿ ಕ್ರಿಯಾಶೀಲ ಇಂಟೆಲಿಜೆನ್ಸ್ ಅಂತೇಳಿ ಹೇಳ್ಬೋದು. ಸೊ ಇದನ್ನು ಏನು ಟ್ರಾಫಿಕ್ ಸಿಗ್ನಲ್ಸ್ ಅಂದರೆ ಟ್ರಾಫಿಕ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಸಮಸ್ಯೆಗಳನ್ನು ಬಹಳಷ್ಟು ಬೇಗವಾಗಿ ಪರಿಹರಿಸೋದಕ್ಕೋಸ್ಕರವಾಗಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಆಸ್ಟ್ರಾಮ್ ಅನ್ನುವಂತಹ ಒಂದು ಆ್ಯಪನ್ನು ಪೋರ್ಟಲನ್ನು ಬಿಡುಗಡೆ ಮಾಡಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಈ ಸಂಜೀವಿನಿ ಸೇವೆಯಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತೇಳಿ. ಸೊ ಈ ಸಂಜೀವಿನಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಂದರೆ ಈ ಏನು ಕರೋನಾ ಟೈಮಲ್ಲಿ ಎಲ್ಲರೂ ಕೂಡ ಡೈರೆಕ್ಟಾಗಿ ಹಾಸ್ಪಿಟಲನ್ನು ಮೀಟ್ ಮಾಡೋದಕ್ಕೆ ಅಸಾಧ್ಯವಾಗಿತ್ತು. ಸೊ ಇಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ತಮ್ಮ ಒಂದು ಮೊಬೈಲ್ಗಳಲ್ಲಿ ಈ ಸಂಜೀವಿನಿ ಅನ್ನುವಂತಹ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅದರಿಂದ ಉಚಿತವಾದಂತಹ ಒಂದು ಸಲಹೆಗಳನ್ನು ಪಡಿಬಹುದಾಗಿತ್ತು. ಸೊ ಯಾವ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿಪಡಿಸಿದಂತಹ ಒಂದು ಆ್ಯಪ್ ಇದಾಗಿದೆ. ಸೊ ಪೋರ್ಟಲ್ ಇದಾಗಿರುತ್ತೆ. ಸೊ ಈ ಸಂಜೀವಿನಿ ಸೇವೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ಅಂತ ಹೇಳಬಹುದು. ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ 2023ರಲ್ಲಿ ಅರಣ್ಯ ನಾಶದಲ್ಲಿ ಮುಂಚೂಣಿಯಲ್ಲಿರುವಂತಹ ಜಿಲ್ಲೆ ಯಾವುದು ಅಂತೇಳಿ. ಸೊ ಈ ಒಂದು ಯಾವ್ಯಾವುದು ಆಪ್ಷನ್ಗಳಿದೆ ಅಂತೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು, ಶಿವಮೊಗ್ಗ, ಉಡುಪಿ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದ್ರೆ ಅದು ಶಿವಮೊಗ್ಗ.
ನೋಡಿ, ಇತ್ತೀಚಿನ ಒಂದು ವರದಿ ಪ್ರಕಾರ ಅಂದರೆ 2023ರ ವರದಿಯ ಪ್ರಕಾರವಾಗಿ ಹೇಳೋದಾದರೆ 153.8 ಚದರ ಕಿಲೋಮೀಟರ್ ಅರಣ್ಯ ನಾಶ ಆಗಿರೋದನ್ನು ನಾವು ನೋಡಬಹುದು. ಸೊ ಅದರಲ್ಲಿ ಶಿವಮೊಗ್ಗದಲ್ಲೇ ಅತ್ಯಂತ ಹೆಚ್ಚು ಅರಣ್ಯ ನಾಶವಾಗಿದೆ ಅಂತೇಳಿ ಈ ಒಂದು ವರದಿ ನಮಗೆ ತಿಳಿಸುತ್ತೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಬಿಡುಗಡೆ ಮಾಡಿದ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ 2023ರಲ್ಲಿ ಹೆಚ್ಚು ಅರಣ್ಯ ನಾಶವಾದ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಕೊಟ್ಟಿದೆ. ಸೊ ಈ ಒಂದು ಜಿಲ್ಲೆಯಲ್ಲಿ ಒಟ್ಟು 74.54 ಚದರ ಕಿಲೋಮೀಟರ್ ಹಾಗೂ ಕೊಡಗಿನಲ್ಲಿ 33.40 ಚದರ ಕಿಲೋಮೀಟರ್, ಬೆಳಗಾವಿಯಲ್ಲಿ 24.91 ಚದರ ಕಿಲೋಮೀಟರ್ ಮತ್ತು ಮೈಸೂರಿನಲ್ಲಿ 15.28 ಚದರ ಕಿಲೋಮೀಟರ್ನಷ್ಟು ಅರಣ್ಯ ನಾಶವಾಗಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಒಂದು ಏನು ಡಾಟಾ ಇದೆ, ಈ ಒಂದು ಡಾಟಾ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಅಂತೇಳಿ. ಸೊ ನೋಡಿ, ಇಲ್ಲಿ ಅತಿ ದಟ್ಟ ಅರಣ್ಯ ಮತ್ತು ಸಾಧಾರಣ ಅರಣ್ಯ ಅಂತೇಳಿ 3 ಭಾಗಗಳನ್ನಾಗಿ ಮಾಡಿರೋದನ್ನು ನೋಡಬಹುದು. ಸೊ ಶಿವಮೊಗ್ಗದಲ್ಲಿ ಅತಿ ದಟ್ಟ ಅರಣ್ಯ 2013ರಲ್ಲಿ 197.95 ಚದರ ಕಿಲೋಮೀಟರ್ನಷ್ಟು ಇತ್ತು. ಸೊ 2023ರಲ್ಲಿ 453.33ರಷ್ಟು ಹೆಚ್ಚಾಗಿರೋದನ್ನು ನೋಡ್ಬೋದು. ಅಂದರೆ ಅತಿ ದಟ್ಟ ಅರಣ್ಯದಲ್ಲಿ ಏರಿಕೆಯಾಗಿದೆ. ಅದೇ ರೀತಿಯಾಗಿ ದಟ್ಟ ಅರಣ್ಯದಲ್ಲಿ 1991.21ರಷ್ಟು ಇದ್ದಂತಹ ಒಂದು ಚದರ ಕಿಲೋಮೀಟರ್ನಷ್ಟು ಇದ್ದಂತಹ ಒಂದು ಅರಣ್ಯ ಭೂಮಿ 2023ರ ವೇಳೆಗಾಗಲೇ ಎಷ್ಟಾಗಿತ್ತು ಅಂತೇಳಿದ್ರೆ 1880.65ರಷ್ಟು ಇಳಿಕೆ ಕಂಡಿರೋದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಇನ್ನು ಸಾಧಾರಣ ಅರಣ್ಯದಲ್ಲೂ ಅಷ್ಟೇ ನೋಡಿ, 675.51ರಷ್ಟಿದ್ದಂತಹ 2013ರಲ್ಲಿ 675.15 ಚದರ ಕಿಲೋಮೀಟರ್ನಷ್ಟಿದ್ದಂತಹ ಒಂದು ಅರಣ್ಯ 2023ರ ವೇಳೆಗಾಗಲೇ ಎಷ್ಟಾಗಿದೆ ಅಂತ ಹೇಳಿದ್ರೆ 456.15ರಷ್ಟು ಇಳಿಕೆಯನ್ನು ಕಂಡಿರೋದನ್ನು ನೋಡಬಹುದು. ಅಂದರೆ 10 ವರ್ಷಗಳ ಒಂದು ವರದಿಯನ್ನು, ಅಂದರೆ 10 ವರ್ಷಗಳಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಭಾಗದಲ್ಲಿ ಅರಣ್ಯದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಮತ್ತು ಎಷ್ಟೆಷ್ಟು ಡಿಕ್ರೀಸ್ ಆಗಿರೋದೆ ಅನ್ನೋದನ್ನು ಈ ಒಂದು ಪೇಪರ್ ಸ್ಟೇಟ್ಮೆಂಟಿಂದ ನಾವು ತಿಳಿದುಕೊಳ್ಬೋದು. ಸ್ನೇಹಿತರೆ, ಇದುವರೆಗೂ ನೀವು ಈ ಒಂದು ವಿಡಿಯೋನ ನೋಡಿದರೆ, ಸೊ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಉಚಿತ ಸಬ್ಸ್ಕ್ರಿಪ್ಷನನ್ನು ಪಡೆಯೋದ್ರ ಜೊತೆಗೆ ಅಲ್ಲಿ ಬಿತ್ತರ ಮಾಡುವಂತಹ ಎಲ್ಲ ಎಜುಕೇಷನ್ ಸೋರ್ಸ್ಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.